ಅವ್ರೇನು ಬರೀತಾರೆ ಇವರು ಬೊಬ್ಬಡಿಯವರು 1648ರಲ್ಲಿ ಅವರು ಬರೀತಾರೆ. ಏಳಂಥದ್ದನ್ನು ಗೋಪುರ ಹಾಕಿದ್ದವ್ರೆ ಬೊಬ್ಬಡಿ. 29 ಪಂಕ್ತಿಗಳ ಒಂದು ಬರಹ ಇದೆ. ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಗೆ ಶಾಲಿವಾಹನ ಶಕ ವರಂಶ 1949 ಸಂದವರ್ತಮಾನ ಆಶ್ವೀಜ ಮಾಸ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಪುತ್ರರಾದ ಚಾಮರಾಜ ಒಡೆಯರವರ ಧರ್ಮಪತ್ನಿ ಕೆಂಪನಂಜಾಂಬ ದೇವಿಯವರ ಹಾಕ್ಕೊಂಡು ಮೈಸೂರ ಪುರಬರಾಧೀಶ ಶ್ರೀ ಕೃಷ್ಣರಾಜ ಒಡೆಯರವರು ಈ ನಗರಕ್ಕೆ ಸಮೀಪದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ನೂತನವಾಗಿ ಗೋಪುರವನ್ನು ಕಟ್ಟಿಸಿ ಗೋಪುರ ಪ್ರತಿಷ್ಠೆ ಸುವರ್ಣ ಕಲಶ ಪ್ರತಿಷ್ಠೆ ಸಹ ಮಾಡಿ ಅಮ್ಮನವರ ಸನ್ನಿಧಿಯಲ್ಲಿ ಲಕ್ಷ್ಮೀ ವಿಲಾಸದ ಪಟ್ಟಮೈತ್ರಿ ಕೃಷ್ಣ ವಿಲಾಸದ ಧರ್ಮಪತ್ನಿ ರಮಾವಿಲಾಸದ ಧರ್ಮಪತ್ನಿ ಸಹಿತವಾದ ನಮ್ಮ ರೂಪಶಿಲಾ ಪ್ರತಿಮೆ ಹಾಕಿದ್ರು. ಎಲ್ಲಿ ಉತ್ಸವ ಮೂರ್ತಿ ಇರ್ತಾರೆ ಬಲಗಡೆಯಲ್ಲಿ, ಅದರ ಎದುರುಗಡೆ ಅಂಗಳದಲ್ಲಿ ಕೊಡ್ತಾರೆಯಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮತ್ತು ಅವರ ಇಬ್ಬರು ಹೆಂಡತಿಯರು, ಅವ್ರಿಗೆ 15 ಜನ ಇದ್ದಾರೆ ಬೇರೆ, 5 ಜನ ಬ್ರಾಹ್ಮಿ ಪತ್ನಿಯರು, 15 ಜನ ಗಾಂಧರ್ವ ಪತ್ನಿಯರು, ಇಬ್ಬರು ಪಟ್ಟ ಮೈಸೂರು ಮಧ್ಯೆ ಅವರು ನಿಂತ್ಕೊಂಡು ಅಲ್ಲಿ ಶಿಲಾ ಪ್ರತಿಮೆ. ನಮಗೆ ಪುರಾತನ ಕಾಲದಿಂದ ಮಹಾಬಲೇಶ್ವರ ಬೆಟ್ಟ ಅಂತಿದ್ದು ಮಾರ್ಬಲ ಬೆಟ್ಟ, ಮಾರ್ಬಲ ಕ್ಷೇತ್ರ, ಮರ್ಬಲ ಕ್ಷೇತ್ರ ಎಲ್ಲ ಒಂದೇ. ಮುಮ್ಮಡಿಯರು ಅಲ್ಲಿ ಚಾಮುಂಡೇಶ್ವರಿ ಹೆಸರೇ ಇಲ್ಲ. ತಡವಾಗಿ ಬಂದ ಒಂದು ಹೆಣ್ಣು ಮಾರಮ್ಮ ಅಂತ ಕರ್ಕೊಬೋದು ಬೇಕಾದ್ರೆ ಅವಳನ್ನ. ಆ ಜೈನರ ಅವ್ರದ್ದೇ ರಾಜಧಾನಿ ಇದ್ದದ್ರಿಂದಾಗಿ ಜೈನರ ಯಕ್ಷಿ ರೂಪದಲ್ಲೇ ಇದ್ದಾಳೆ, ಜೈನರಲ್ಲೂ ಯಕ್ಷಿ ಇದ್ದಾಳೆ. ನನ್ನ ಸಂಶೋಧನೆ ಪ್ರಕಾರ ನಾನು ಏನು ಹುಡುಕಿದ್ದೀನಿ ಅದರ ಪ್ರಕಾರ ಇವಳು ಚಾಮುಂಡ ಯಕ್ಷಿ. ಒಂದು ಇಲ್ಲಿ ತಮಾಷೆ ಅಂದರೆ ಜೈನರ ಚಾಮುಂಡಿಗೆ ಮೊಸಳೆ ವಾಹನ, ನಮ್ಮವಳಿಗೆ ಸಿಂಹ ವಾಹನ. ಜನರ ನಂಬಿಕೆ ಇರೋದು ಪುರಾಣ ಕಾಲದೇವತೆ ಅವಳೇ ಇವರನ್ನು ಕೊಂದಳು, ಮೈಸೂರನ್ನ ಕೊಂದಳು ಅಂತ ಜನರ ನಂಬಿಕೆ. ಅವರ ನಂಬಿಕೆನ ಇಲ್ಲ ಅಂತ ಹೇಳುವಾಗಿಲ್ಲ.